ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. EVS ನ ಮತ್ತೊಂದು ತರಗತಿಗೆ ನಿಮ್ಮ ಸ್ವಾಗತ. ನೋಡ್ರಿ, ಇವತ್ತು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದೀನಿ. ಯಾವ್ದು ಗೊತ್ತಾ? ನೈಸರ್ಗಿಕ ವಿಕೋಪಗಳು, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ. ಇದನ್ನ ನವೋದಯ ಸಿಲೆಬಸ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಏನಪ್ಪಾ ನ್ಯಾಚುರಲ್ ಡಿಸಾಸ್ಟರ್ಸು, ಮತ್ತೆ ನ್ಯಾಚುರಲ್ ಡಿಸಾಸ್ಟರ್ಸ್ ಒಳಗಡೆ ಯಾವ್ಯಾವ ಟೈಪ್ಸು, ಇದರು ನಮ್ಮ ಇಂಡಿಯಾದೊಳಗಡೆ ಈ ತರ ನ್ಯಾಚುರಲ್ ಡಿಸಾಸ್ಟರ್ಸ್ ಎಲ್ಲಿ ನೋಡ್ಬೋದು ನಾವು, ಇದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದೊಳಗಡೆ ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಹೋಗ್ತೀನಿ. ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್, ಕೊನೆವರೆಗೂ ನೋಡಿ. ಫಸ್ಟ್ ನೋಡಿ, ನೈಸರ್ಗಿಕ ವಿಕೋಪಗಳು ಹಂಗಂದ್ರೆ ಏನು? ಫಸ್ಟ್ ಟಾಪಿಕ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಹೋಗೋಣ ಅಂತ. ಏನಿದೆ ಅ ನ್ಯಾಚುರಲ್ ಡಿಸಾಸ್ಟರ್? ಇಲ್ಲಿ ನೋಡಿ, ಅ ನ್ಯಾಚುರಲ್ ಡಿಸಾಸ್ಟರ್ ಈಸ್ ಎ ಸಡನ್ ಅಂಡ್ ಮೇಜರ್ ವೈಲೆಂಟ್ ಇವೆಂಟ್ ಕಾಸ್ಡ್ ಬೈ ದಿ ನ್ಯಾಚುರಲ್ ಪ್ರೊಸೆಸಸ್ ಆಫ್ ದಿ ಅರ್ತ್ ಅಂತ. ಅದರ ಅರ್ಥ ನೋಡಿ ಏನಂತ ಗೊತ್ತಾ? ಯಾವಾಗ ಪ್ರಕೃತಿ ಅಥವಾ ನೇಚರ್, ನಮ್ಮ ಸರೌಂಡಿಂಗ್ ಏನಿದೆ ಅಲ್ವಾ, ಅದಕ್ಕೆ ಸಿಟ್ಟು ಬಂದಾಗ ಈ ತರ ಆಗತ್ತೆ. ನೀವು ಯಾವ್ದಾದ್ರು ಇಮ್ಯಾಜಿನ್ ಮಾಡ್ಕೊಂತಿರ್ಬೋದು, ಯಾವಾಗಾದ್ರೂ ಮಳೆ ಬರ್ತೈತೆ, ಫುಲ್ ಜೋರಾಗಿ ಮಳೆ ಬರ್ತಿದೆ, ಅವಾಗ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಪೂರ್ತಿ ನೀರು ಕೊಚ್ಕೊಂಡ್ಬರುತ್ತೆ, ಕೊಚ್ಕೊಂಡ್ಬಂದು ಇಲ್ಲಿ ತನಕ ನೀರು ಬರುತ್ತೆ, ಅದಕ್ಕೆ ಪ್ರವಾಹ ಅಂತ ಕರೀತಾರೆ. ಅದೇ ತರ ಮಳೆ ಬೀಳುವಾಗ ಸಿಡ್ಲು ಗುಡುಗು ಯಾವ ತರ ಬೀಳ್ತಿರ್ತಂದ್ರೆ, ಯಾರಾದ್ರೂ ಮಳೆರಾಯ ಫುಲ್ಲು ಸಿಟ್ಟು ಬಂದ್ಬಿಟ್ಟಿದ್ದಾನೆ, ಸಿಟ್ಟು ಬಂದು ಇಂದ್ರದೇವ ಎಲ್ಲಾ ಕಡೆ ಸಿಡ್ಲು ಗುಡುಗನ್ನು ಬಡಿಸ್ತಾ ಇದ್ದಾನೆ, ಈ ತರ ಪ್ರಕೃತಿಗೆ ಸಿಟ್ಟು ಬಂದ್ಬಿಟ್ಟಿದೆ, ಕೋಪ ಬಂದಿದೆ ಅಂತ. ಕೆಲವೊಂದ್ಸಲ ಭೂಕಂಪ ಆಗಿ ಭೂಮಿ ಎಲ್ಲ ಸೀಳೋಗ್ಬಿಡುತ್ತೆ. ಓಕೆನಾ? ಭೂಮಿ ಎಲ್ಲ ಸೀಳೋಗಿ, ಎಲ್ಲ ಭೂಕಂಪ ಅಂದ್ರೆ ಪೂರ್ತಿ ಶೇಕ್ ಆಗಿ ಎಲ್ಲಾ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ಬಿಡ್ತವೆ. ಇದಕ್ಕೇನಂತ ಕರೀತಾರೆ? ಅರ್ತ್ ಕ್ವೇಕ್ ಅಂತ ಕರೀತಾರೆ, ಭೂಕಂಪ ಅಂತ. ಇದೇ ಅರ್ತ್ ಕ್ವೇಕ್ ಏನಾದ್ರೂ ಸಮುದ್ರದಲ್ಲಾದ್ರೆ, ಅಲ್ಲಿಂದ ನೀರಿನ ಅಲೆಗಳು ಎದ್ದು ಯಾವ ತರ ಬರ್ತಾವ ಅಂದ್ರೆ, ಬಂದು ಅಲ್ಲಿ ಕೋಸ್ಟ್ ಅಥವಾ ಬೀಚ್ಗೆ ಬಂದು ಬಡದಾಗ ಅಲ್ಲಿ ಸುತ್ತಮುತ್ತಿರೋ ಜನ, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಸುನಾಮಿ ಅಂತ ಕರೀತಾರೆ. ಇದಕ್ಕೆ ಯಾವಾಗ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಒಂದು ಸಡನ್ ಅಂದ್ರೆ ಒಂದು ಕ್ಷಣದಲ್ಲಿ, ಮತ್ತೆ ಮೇಜರ್ ವೈಲೆಂಟ್ ಅಂದ್ರೆ ಪೂರ್ತಿ ರೌದ್ರ ರೂಪದಲ್ಲಿ, ಇವೆಂಟ್ ಕಾಸ್ಡ್ ಬೈ ದಿ ನ್ಯಾಚುರಲ್ ಪ್ರೋಸೆಸ್ ಅಂದ್ರೆ ಪ್ರಾಕೃತಿಕವಾಗಿ ನೇಚರ್ ಅಂದ ನಮ್ಮ ಅರ್ತ್ ಇಂದ ಒಂದು ಸಡನ್ ರಿಯಾಕ್ಷನ್ ಕೊಡುತ್ತೆ. ಅದರಿಂದ ಏನಾಗುತ್ತೆ, ಬಹಳಷ್ಟು ಲೈಫ್ ಲಾಸ್ ಆಗುತ್ತೆ. ಅಂದ್ರೆ ಎಷ್ಟೊಂದು ಜನ ಸಾಯ್ತಾರೆ, ಎಷ್ಟೊಂದು ಪ್ರಾಪರ್ಟಿಗಳೆಲ್ಲ ಲಾಸ್ ಆಗಿ ಹೋಗ್ತವೆ, ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತವೆ. ಕೆಲವೊಂದ್ಸಲ ಇಟ್ ಕಾಸಸ್ ಹ್ಯೂಜ್ ಡ್ಯಾಮೇಜ್ ಟು ಲೈಫ್, ಪ್ರಾಪರ್ಟಿ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇದು ಲೈಫ್ ಅಂದ್ರೆ ಎಷ್ಟೊಂದು ಜನರ ಜೀವ ತಗೊಂಡ್ಬಿಡುತ್ತೆ. ಪ್ರಾಪರ್ಟಿ ಅಂದ್ರೆ ಎಲ್ಲ ಪ್ರಾಪರ್ಟಿಗಳು, ಮನೆ, ಕಾರುಗಳು, ಬೈಕ್ಗಳು ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತವೆ. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇವೆಲ್ಲ ಹೋಗ್ಬಿಡ್ತವೆ. ಓಕೆನಾ? ನೈಸರ್ಗಿಕ ವಿಕೋಪ ಎಂಬುದು ಭೂಮಿಯ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಉಂಟಾಗುವ ಹಠಾತ್ ಮತ್ತು ಪ್ರಮುಖ ವಿನಾಶಕಾರಿ ಘಟನೆ ಅಂತ. ನೋಡ್ರಿ, ವಿನಾಶಕಾರಿ ಘಟನೆ ಅಂತಂದ್ರೆ ಎಲ್ಲ ಸ್ವಚ್ಛ ಎಲ್ಲಾನು ಸಾಯಿಸ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬೆಟ್ಟ ಇದೆ, ಇದ್ರ ಮೇಲೆ ಬೆಂಕಿ ಬರ್ತಿದೆ, ಇದಕ್ಕೆ ವೋಲ್ಕ್ಯಾನೋ ಅಂತ ಕರೀತಾರೆ. ಇದಕ್ಕೆ ವೋಲ್ಕ್ಯಾನೋ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿದು ಅಲೆಗಳು ಇಷ್ಟು ಹೈಟ್ ಆಗಿ ಎದ್ದು ಬಂದಿದೆ, ಇದಕ್ಕೆ ಸುನಾಮಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಸಿಡಿಲು ಗುಡುಗು ಇಲ್ಲಿ ಬೀಳ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಫೈರ್ ಎಂದು ವೈಲ್ಡ್ ಫೈರ್ ಅಂತ ಕರೀತಾರೆ. ಇದಕ್ಕೆ ವೈಲ್ಡ್ ಫೈರ್ ಅಂದ್ರೆ ಕಾಡ್ಗಿಚ್ಚು, ಕಾಡಿನ ಬೆಂಕಿ, ಕಾಡಲ್ಲಿ ಬೆಂಕಿ ಹತ್ಕೊಂಡು ಇಡೀ ಕಾಡನ್ನೇ ನಾಶ ಮಾಡಿಬಿಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಡಿಸಾಸ್ಟರ್ಸ್. ಇಲ್ಲಿ ಕೂಡ ಇಲ್ಲಿ ಸಿಡ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಭೂಕಂಪ, ಅರ್ತ್ ಕ್ವೇಕ್, ಇದು ಭೂಕಂಪ, ಅರ್ತ್ ಕ್ವೇಕ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫ್ಲಡ್, ಅತಿ ಹೆಚ್ಚು ಮಳೆ ಬಂದಾಗ ಫ್ಲಡ್ ಬಂದು ಇಲ್ಲೆಲ್ಲ ಬಂದು ಸುತ್ತಕೊಂಡು ಎಲ್ಲ ವಿನಾಶ ಮಾಡ್ಕೊಂಡು ಹೋಗ್ಬಿಡುತ್ತೆ. ಓಕೆನಾ? ಇದು ಜೀವ, ಆಸ್ತಿ, ಸಸ್ಯಗಳನ್ನ ಎಲ್ಲಾನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಇಷ್ಟೆಲ್ಲ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ತಿಳ್ಕೊಂತೀವಲ್ಲ, ಇದು ಎಲ್ಲಾ ಕಡೆನೂ ಆಗ್ತವೆ. ಇಡೀ ಭೂಮಿಯ ಸುತ್ತ ಪೂರ್ತಿ ಎಲ್ಲಾ ಕಡೆ ಆಗ್ತವೆ. ಇದರಿಂದ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಫಸ್ಟ್ ನೋಡಿ, ಇದಕ್ಕೂ ಮುಂಚೆ ನಿಮಗೇನಾದ್ರೂ ಚಾಲೆಂಜ್ ಕೋಚಿಂಗ್ ಆನ್ಲೈನ್ ಕ್ಲಾಸಸ್ ಏನಾದರೂ ಬೇಕಾಗಿದ್ರೆ, ನೀವು ಇವತ್ತೇ 9449771212 9900206243ಗೆ ಕರೆ ಮಾಡಿ. ನಿಮಗೆ ಆನ್ಲೈನ್ ಗೂಗಲ್ ಮೀಟ್ ಕ್ಲಾಸಸ್ಗಳು ಇರ್ತಾವೆ, ನೋಟ್ಸ್ಗಳು, ಮತ್ತೆ ಒನ್ ಇಂಟ್ರಾಕ್ಷನ್ಗಳು, 40 ಮಾಕ್ ಟೆಸ್ಟ್ಗಳು, ನವೋದಯ ಎಕ್ಸಾಮ್ನ 40 ಮಾಕ್ ಟೆಸ್ಟ್ಗಳು OMR ಶೀಟ್ ಒಳಗಡೆ ಎಕ್ಸಾಕ್ಟ್ಲಿ ಹೆಂಗಿರುತ್ತೆ, ಮತ್ತೆ ನಿಮ್ಗೆ ಏನೇನು ಓದಕ್ಕೆ ಸವಲತ್ತು ಬೇಕು ಎಲ್ಲ ಆನ್ಲೈನ್ ಕೋಚಿಂಗ್ ಮುಖಾಂತರ ಅತಿ ಕಡಿಮೆ ದುಡ್ಡೊಳಗಡೆ, ಇಷ್ಟು ಅಮೌಂಟ್ ಒಳಗಡೆ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ನೋಡಿ, ಕ್ಯಾಟಗರೀಸ್ ಆಫ್ ಡಿಸಾಸ್ಟರ್ಸ್ ಅಂದ್ರೆ ಟೈಪ್ಸ್ ಆಫ್ ಡಿಸಾಸ್ಟರ್. ಇದರೊಳಗಡೆ ವಿಕೋಪಗಳ ಪ್ರಮುಖ ವಿಭಾಗಗಳು ಅಂತ. ಇದರೊಳಗಡೆ ಎಷ್ಟು ಟೈಪ್ಸ್ ಅಪ್ಪ ಅಂತ ಮೊದಲನೇ ನೋಡಿ, ನ್ಯಾಚುರಲ್ ಡಿಸಾಸ್ಟರ್ಸ್. ಅದರೊಳಗಡೆ ಅರ್ತ್ ಕ್ವೇಕ್, ಫ್ಲಡ್ಸ್, ಸೈಕ್ಲೋನ್ಸ್ ಅಂತ. ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ಪ್ರಾಕೃತಿಕವಾಗಿ
ಪ್ರಕೃತಿ ತನಗೆ ಸಿಟ್ಟು ಬಂದಾಗ ಅಷ್ಟೇ ಆಗುವಂಥದ್ದು. ಒಂದನೇದ್ದು ಅರ್ಥಕ್ವೇಕು, ಅಂದ್ರೆ ಭೂಮಿ ಎಲ್ಲ ಅಳಗಾಡ್ಬಿಡುತ್ತೆ. ಅವಾಗ ನೆಕ್ಸ್ಟ್ ಫ್ಲಡ್ಸ್, ಅಂದ್ರೆ ಎಲ್ಲ ಬಂದು ಮಳೆ ಬಂದು ಎಲ್ಲ ಮಳೆ ನೀರು ನಿಂತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸೈಕ್ಲೋನ್ಗಳು ಅಂತಂದ್ರೆ ಇದ್ರೊಳಗಡೆ ಸಮುದ್ರದೊಳಗಡೆ ಸೈಕ್ಲೋನಿಂಗ್ ತಿರುಗಿದಾಗ ಅತಿ ಹೆಚ್ಚು ಮಳೆ ಬಂದು ಬೀಚಿಗೆ ಬಡಿಯುತ್ತೆ, ಪೂರ್ತಿ ಫಾಸ್ಟ್ ಆಗಿರೋ ಗಾಳಿ ಬಂದು ಬಡಿಯುತ್ತೆ. ಅವಾಗ ತೆಂಗಿನ ಮರ ಎಲ್ಲ ಬಾಗಿ ಕಿತ್ಕೊಂಡು ಬಿದ್ದ್ಬಿಡ್ತವೆ, ಶೆಡ್ಗಳೆಲ್ಲ ಹಾರ್ಕೊಂಡು ಹೋಗ್ತವೆ, ಕಚ್ಚಾ ಮನೆಗಳೆಲ್ಲ ಅಂತೂ ಉಳಿಯಂಗೆ ಇಲ್ಲ, ಎಲ್ಲ ಪಕ್ಕ ಮನೆಯೂ ಉಳಿಯೋದು ಡೌಟ್ ಆಗುತ್ತೆ. ಕಚ್ಚಾ ಮನೆ ಅಂತಂದ್ರೆ ಗುಡಿಸಲು, ಮಣ್ಣಿನ ಮನೆಗಳು, ಶೆಡ್ಡಿನ ಮನೆಗಳು ಇವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಬಟ್ ಪಕ್ಕಾ ಮನೆಗಳಂತಂದ್ರೆ ಕಾಂಕ್ರೀಟ್ ಇಂದ ಮಾಡಿರುವಂಥದ್ದು. ಅದನ್ನ ನಾನು ಟೈಪ್ಸ್ ಆಫ್ ಹೌಸಸ್ ಅದ್ರೊಳಗಡೆ ಹೇಳ್ತೇನಂತ. ನೆಕ್ಸ್ಟ್ ನೋಡಿ, ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಂದ್ರೆ ಮನುಷ್ಯನಿಂದ ಆಗಿರುವಂಥದ್ದು. ಫೈರ್ ಆಕ್ಸಿಡೆಂಟ್ಸ್ ಅಂದ್ರೆ ಯಾವನೋ ಒಬ್ಬನು ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ, ಸುಮ್ಮನೆ ಗೊತ್ತಿರಲ್ಲ ಲೈಟ್ ಹಚ್ಚಿ ಏನೋ ಬೆಂಕಿ ಹಚ್ಚಿ ಆಟ ಆಡಕ್ ಹೋಗಿ ಪೂರ್ತಿ ಕಾಡಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಸ್ವಲ್ಪ ಇಷ್ಟೇ ಬೆಂಕಿ ಬಿದ್ದಿರುತ್ತೆ, ಅದು ಒಣಗಿರೋ ಹುಲ್ಲು ತಗೊಂಡ್ಬಿಡುತ್ತೆ, ಅದರಿಂದ ಸ್ವಲ್ಪ ಇನ್ನೂ ದೊಡ್ಡದು ಹಾಕೊಂತ ಹೋಗುತ್ತೆ. ಕೆಲವೊಂದ್ಸಲ ಅದರಿಂದ ಕಾಡಿನ ಮಧ್ಯದಿಂದ ಕರೆಂಟ್ ಪಾಸ್ ಆಗ್ತಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಆ ಬೆಂಕಿ ಪೂರ್ತಿ ಕಾಡನ್ನ ಸುಟ್ಟೋಗ್ಬಿಡುತ್ತೆ. ಓಕೆನಾ? ಇದು ಮ್ಯಾನ್ ಮೇಡ್, ಅಂದ್ರೆ ಮನುಷ್ಯನಿಂದ ಆಗೋದು. ನೆಕ್ಸ್ಟ್ ಕೆಮಿಕಲ್ ಲೀಕ್ಸ್ ಅಂತ. ಕೆಮಿಕಲ್ ಲೀಕ್ಸ್ ಅಂದ್ರೆ ಭೋಪಾಲ್ ಒಳಗಡೆ ಒಂದು ಗ್ಯಾಸ್ ಟ್ರಾಜಿಡಿ ಅಂತ ಆಗಿತ್ತು. ಏನಾಗುತ್ತಂದ್ರೆ ರಾತ್ರಿ, ಒಂದು ಕತೆ ಹೇಳ್ತೀನಿ, ರಾತ್ರಿ ಪೂರ್ತಿ ಮಗು ಮತ್ತೆ ತಾಯಿ ಅತಿ ಹೆಚ್ಚು ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಹೊರಗೆ ಬಂದು ನೋಡ್ತಾರೆ, ಉಡಿ ಪೂರ್ತಿ ಒಂಥರ ಹೊಗೆ ತರ ಮನೆ ತುಂಬಾ ನೀರು ಗ್ಯಾಸ್ ತುಂಬ್ಕೊಂಡಿರುತ್ತೆ. ಹೊರಗಡೆ ನೋಡ್ತಾರೆ ಎಲ್ಲ ಕೆಮ್ಮುದು. ಅವರಷ್ಟೇ ಅಲ್ಲ, ಇವ್ರಿಗೆ ಬರೀ ಕೆಮ್ಮಿರುತ್ತೆ ಅಂತ ಗುಳಿಗೆ ತಗೊಂಡು ಮಲ್ಕಸಕ್ ಮಾಡ್ತಾಳೆ, ಟ್ರೈ ಮಾಡ್ತಾರೆ, ಸ್ಟಾರ್ಟೇ ಮಾಡಲ್ಲ. ಅಪ್ಪ ಅಮ್ಮ ಮಕ್ಕಳು ಎಲ್ಲ ಕೆಮ್ಮಕ್ ಸ್ಟಾರ್ಟ್ ಮಾಡ್ತಾರೆ. ಹೊರಗಡೆ ಹೋಗ್ತಾರೆ, ಇಡೀ ಊರೇ ಕೆಮ್ತಿರುತ್ತ. ಮಧ್ಯಪ್ರದೇಶನ ಕ್ಯಾಪಿಟಲ್ ಭೂಪಾಲ್ ಒಳಗಡೆ ಒಂದು ಗ್ಯಾಸ್ ಲೀಕ್ ಆಗುತ್ತೆ. ಗ್ಯಾಸ್ ಲೀಕ್ ಆದಾಗ ಎಲ್ಲಿಂದ ಒಂದು ಫ್ಯಾಕ್ಟ್ರಿಯಿಂದ ಒಂದು ಗ್ಯಾಸ್ ಲೀಕ್ ಆದಾಗ ಅಲ್ಲಿ ಸುತ್ತಮುತ್ತಲಿನ ಜನ ಎಲ್ಲ ಎಷ್ಟಕ್ಕೊಂದು ಲಕ್ಷಾಂತರ ಜನ ಸಾಯ್ತಾರೆ, ಲಕ್ಷಾಂತರ ಜನಕ್ಕೆ ಕ್ಯಾನ್ಸರ್ ಆಗುತ್ತೆ, ಲಕ್ಷಾಂತರ ಜನ ಆ ಜಾಗ ಬಿಟ್ಟು ಹೋಗ್ತಾರೆ. ಅದೆಲ್ಲ ಬಂದು ಗ್ರೌಂಡ್ ವಾಟರ್ ಗೊತ್ತ ಸೇರುತ್ತೆ. ಇದು ಕೆಮಿಕಲ್ ಲೀಕ್ಗಳು. ಕೆಲವೊಂದ್ಸಲ ಏನಾಗುತ್ತೆ, ಫ್ಯಾಕ್ಟ್ರಿಯಿಂದ ಕೆಮಿಕಲ್ ಏನಾಗುತ್ತೆ ನದಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ, ನದಿಯಿಂದ ಎಲ್ಲಾ ನದಿಯೊಳಗಿರೋ ಮೀನುಗಳೆಲ್ಲ ಸತ್ತೋಗ್ಬಿಡ್ತವೆ. ಓಕೆನಾ? ಇದು ಕೆಮಿಕಲ್ ಲೀಕ್ಗಳು. ಈ ಪ್ರಕೃತಿ ವಿಕೋಪಗಳು ಮತ್ತೆ ಮಾನವ ನಿರ್ಮಿತ ವಿಕೋಪಗಳು ಅಂತ ಎರಡಿದಾವೆ. ಅಂದ್ರೆ ಪ್ರಕೃತಿ ಅಂದ್ರೆ ನೈಸರ್ಗಿಕವಾಗಿದ್ದು ಭೂಕಂಪ, ಪ್ರವಾಹಗಳು, ಮತ್ತೆ ಯಾವುದು ಸೈಕ್ಲೋನ್ಗಳು. ಅದೇ ತರ ಮಾನವ ನಿರ್ಮಿತ ಅಂದ್ರೆ ಬೆಂಕಿ ಅಪಘಾತಗಳು, ರಾಸಾಯನಿಕ ಸೋರಿಕೆಗಳು. ಕೆಲವೊಂದ್ಸಲ ಒಂದು ಹೋಟೆಲ್ಗೆ ಬೆಂಕಿ ಎತ್ತಿ ಬಿಡುತ್ತೆ, ಕೆಲವೊಂದ್ಸಲ ಮನೆಗೆ ಬೆಂಕಿ ಎತ್ತಿ ಬಿಡುತ್ತೆ. ಬೆಂಕಿ ಎತ್ತಾಗ ಎಷ್ಟೊಂದು ಜನ ಸಾಯ್ತಾರೆ. ಇದು ಕೂಡ ಏನಿದು ಮಾನವ ನಿರ್ಮಿತ ವಿಕೋಪ. ಅಂದ್ರೆ ಮನುಷ್ಯನಿಂದ ಆಗಿರುವಂತದ್ದು ಮಾನವ ನಿರ್ಮಿತ ವಿಕೋಪ. ನೈಸರ್ಗಿಕ ಅಂದ್ರೆ ಪ್ರಾಕೃತಿಕವಾಗಿ ತಾನೇ ಆಗಿದ್ದು, ಯಾರು ಮನುಷ್ಯರು ಮಾಡಿಲ್ಲ, ಯಾರು ಪ್ರಾಣಿಗಳು ಮಾಡಿಲ್ಲ, ತಾನೇ ಆಗೋದಕ್ಕಿಂತರ ಪ್ರಾಕೃತಿಕ ನೈಸರ್ಗಿಕ ಅಂತ ಕರೀತಾರೆ. ನೆಕ್ಸ್ಟ್ ಮೊದಲನೇದು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ರಿ, ಅರ್ತ್ ಕ್ವೇಕ್ ಅಂತ ಇದೆ. ಅರ್ತ್ ಕ್ವೇಕ್ ಅಂದ್ರೆ ಭೂಕಂಪ ಅಂತ. ಭೂ ಅಂತಂದ್ರೆ ಭೂಮಿ, ಭೂ ಅಂದ್ರೆ ಭೂಮಿ, ಕಂಪ ಅಂತಂದ್ರೆ ಅಳಿಗಾಡೋದು, ಶೇಕ್ ಆಗೋದು. ಏನದು? ಶೇಕ್ ಆಗೋದು, ಅಳ್ಳಾಡೋದು. ಓಕೆನಾ? ಇದಕ್ಕೆ ಕಂಪನ ಅಂತ ಕರೀತಾರೆ. ಏನಾಗುತ್ತೆ ಗೊತ್ತಾ, ಇದು ಭೂಮಿ ಅಂತ ತಿಳ್ಕೊಡಿ. ಇದಕ್ಕೆ ನಾನು ಡೆಪ್ತ್ ಆಗಿ ಹೇಳಲ್ಲ, ಯಾಕೆ ಭೂಕಂಪ ಆಗುತ್ತಂದ್ರೆ ಟೆಕ್ಟಾನಿಕ್ ಪ್ಲೇಟ್ಗಳು, ಅದನ್ನು ನೀವು UPSC ಎಕ್ಸಾಮ್ ಲೆವೆಲ್ಗಳೇ ಓದ್ತೀರಾ. ಫಸ್ಟ್ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನಾಗುತ್ತಂತಂದ್ರೆ ಇದು ಭೂಮಿ ಅಂತ ತಿಳ್ಕೊಡಿ. ಯಾವುದೋ ಒಂದು ರೀಸನ್ಗೆ ಇದು ಒಂದಿನ ಸ್ವಲ್ಪ ಹಿಂಗೆ ಅಳಗಾಡಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಅಳಗಾಡ್ದಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಎಲ್ಲೆಲ್ಲಿ ಕ್ರ್ಯಾಕ್ ಇರ್ತಾವ ನೋಡಿ, ಇಲ್ಲಿ ಕ್ರ್ಯಾಕ್ ಬಿಟ್ಬಿಡುತ್ತೆ, ಹಿಂಗೆ ಓಪನ್ ಆಗಿಬಿಡುತ್ತಾ, ಬಿಲ್ಡಿಂಗ್ ಗಳೆಲ್ಲ ಬಿದ್ದೋಗ್ಬಿಡ್ತಾವು. ನೆಕ್ಸ್ಟ್ ಇವೆಲ್ಲ ಬಿಲ್ಡಿಂಗ್ ಬಿದ್ದೋಗ್ಬಿಡ್ತಾವು. ನೆಕ್ಸ್ಟ್ ಗಾಡಿಗಳೆಲ್ಲ ಅಳಗಾಡ್ತಾವು, ಲೈಟಿನ ಕಂಬಗಳು ಬೀಳ್ತಾವು, ಟವರ್ಗಳು ಬೀಳ್ತಾವು. ಜನ ಅದರೊಳಗಡೆ ಇದ್ದವರೆಲ್ಲ ಅಲ್ಲೇ ಅಂಟ್ಕೊಂಡ್ ಬಿದ್ಬಿಡ್ತಾರೆ, ಅಲ್ಲೇ ಸತ್ತೋಗ್ಬಿಡ್ತಾರ. ಓಕೆ, ಏನಂತಾರೆ? ದ ಅರ್ತ್ ಕ್ವೇಕ್ ಈಸ್ ಅ ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್. ಶೇಕಿಂಗ್ ಅಂದ್ರೆ ಶೇಕ್ ಆಗೋದು, ಅಳಿಗಾಡೋದು. ಟ್ರೆಂಬ್ಲಿಂಗ್ ಅಂತಂದ್ರ ಏನಾಗೋದು, ಈಗ ನಮ್ಗೆ ಭಯದಿಂದ ಬಂದಾಗ ನಾವು ನಡುಗ್ತಿರ್ತೀವಿ ನೋಡು, ಅವಾಗ ಟ್ರೆಂಬ್ಲಿಂಗ್ ಅಂತ ಕರೀತಾರೆ. ಆಫ್ ಅರ್ತ್ ಸರ್ಫೇಸ್ ಅಂದ್ರೆ ಅರ್ತಿನ ಮೇಲಿರುವಂತ ಭಾಗ, ಕಾಸ್ಡ್ ಬೈ ದಿ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ಸ್ ಅಂಡ್ ಅಂಡರ್ ದಿ ಗ್ರೌಂಡ್. ಟೆಕ್ಟಾನಿಕ್ ಪ್ಲೇಟ್ಸ್ ಅಂಡರ್ ದಿ ಗ್ರೌಂಡ್ ಅಂದ್ರೆ ಗ್ರೌಂಡ್ ಒಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಇರ್ತಾವು, ಅದರಿಂದ ಇದು ಆಗೋದು. ಓಕೆನಾ? ಆದ್ರೂ ನಾನು ಕಾನ್ಸೆಪ್ಟ್ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ಜಾಸ್ತಿ ಆಗುತ್ತೆ ನಿಮಗೆ. ಫಸ್ಟ್ ನೋಡ್ರಿ, ಭೂಕಂಪ ಎಂಬುದು ನೆಲದಡಿಯಲ್ಲಿನ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ಉಂಟಾಗುವ ಭೂಮಿಯ ಮೇಲ್ಮೈ ಹಠಾತ್ ನಡುಕ ಅಥವಾ ಕಂಪನವಾಗಿದೆ. ನೋಡಿ, ಭೂಮಿ ಮೇಲ್ಗಡೆ, ಇದು ಭೂಮಿ ಅಂತ ತಿಳ್ಕೊಳ್ಳಿ, ಇದ್ರ ಮೇಲೆ ಹಿಂಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಇರ್ತಾವ, ಅವು ಶೇಕ್ ಆಗ್ತಾವ. ಓಕೆನಾ? ಅವು ಮೂವ್ಮೆಂಟ್ ಆಗ್ತಿರ್ತಾವ. ಅದರಿಂದ ಶೇಕ್ ಆದಾಗ
ಅದರ ಸಲುವಾಗಿ ಏನಾಗುತ್ತೆ ಭೂಕಂಪ ಆಗುತ್ತೆ. ಓಕೆನಾ, ಅದರ ಬಗ್ಗೆ ಡೀಟೇಲ್ ಆಗಿ ಓದೋದು ಬೇಡ, ನಮ್ಗೆ ಎಷ್ಟು ಬೇಕು ಅಷ್ಟೇ ಓದ್ತೋಗೋಣ. ಭೂಕಂಪ ಆಗೋದು ಏನಾಗುತ್ತೆ, ಟೆಕ್ಟಾನಿಕ್ ಪ್ಲೇಟ್ಗಳ ಮೂವ್ಮೆಂಟ್ ಇಂದ ಮೂವ್ ಆಗ್ತಾ ಹೋಗುತ್ತೆ. ಹೌದಪ್ಪ, ಈಗ ಮೂವ್ ಆದಾಗ ಏನಾಗುತ್ತೆ, ಎಲ್ಲ ಮರ ಗಿಡಗಳು ಏನೇನು ಇರ್ತಾವ ನೋಡು ಅವೆಲ್ಲ ಶೇಕ್ ಆಗಿ ಬಿದ್ದ್ಬಿಡ್ತಾವ. ಕೆಲವೊಂದ್ಸಲ ಭೂಮಿ ಓಪನ್ ಆಗ್ಬಿಡ್ತಾ. ಇದರಿಂದ ಬಚಾವ್ ಆಗೋದು ಹೇಗೆ? ಸ್ಟಾರ್ಟಿಂಗ್ ಐತಲ್ಲ ಭೂಕಂಪ ಆದಾಗ ಸ್ವಲ್ಪ ಸಣ್ಣದಾಗಿ ಎಳಗಾಡುತ್ತೆ. ನೀವು ಒಂದ್ ವೇಳೆ ಭೂಕಂಪ ಏನಾದ್ರೂ ಬಂತು ಅಂತ ಗೊತ್ತಾಯ್ತಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ. ನಾವು ಇಲ್ಲಿ ಕರ್ನಾಟಕದಿದ್ದೀವಿಲ್ಲ, ನಾವು ದಕ್ಕನ್ ಪ್ರಸ್ಥಭೂಮಿ ಮೇಲೆ ಇದೀವಿ, ಡೆಕ್ಕನ್ ಪ್ಲೇಟಿವ್ ಮೇಲೆ, ಅಂದ್ರೆ ಈ ತರ ಹೈಟ್ ಅಲ್ಲಿ ಇರುತ್ತಲ್ಲ, ಇದು ಪ್ಲೇಟಿವ್ ಅಂತ ಕರೀತಾರೆ. ಈ ಪ್ಲೇಟಿವ್ ಮೇಲ್ಗಡೆ ಭೂಕಂಪ ಆಗೋದು ಬಹಳ ರೇರ್. ಭೂಕಂಪ ಆಗೋದು ಆಗದೇ ಇಲ್ಲ ಅಂತ ತಿಳ್ಕೊಂಬಿಡಿ. ಪ್ಲೇಟಿವ್ಸ್ ಮೇಲೆ ಭೂಕಂಪ ಆಗೋದು ಬಹಳ ರೇರ್. ಓಕೆನಾ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಇದೆ, ದಕ್ಕನ್ ಪ್ರಸ್ಥಭೂಮಿ ಅಂತ ಇದೆಯಲ್ಲ, ಅಲ್ಲಂತರೂ ಮೊದಲೇ ಆಗಲ್ಲ. ಇಂಡಿಯಾದೊಳಗಡೆ ಆಗೋದೆಲ್ಲಿ ಗೊತ್ತಂದ್ರೆ ಜಮ್ಮು ಕಾಶ್ಮೀರ ಒಳಗಡೆ, ಎಲ್ಲಿ ಹಿಮಾಲಯದ ಅಡಿಯಲ್ಲಿ. ಅದನ್ನ ಬಿಟ್ಟರೆ ಕೆಲವೊಂದ್ಸಲ ಅಂಡಮಾನ್ ನಿಕೋಬಾರ್ ಒಳಗೆ ಆಗಿತ್ತು. ಓಕೆನಾ, ಇವಾಗ ನೋಡೋಣ ಭೂಕಂಪ ಆದಾಗ ಏನ್ ಮಾಡ್ಬೇಕಪ್ಪ, ಸೇಫ್ಟಿ ಮೆಜರ್ಸ್ ತೋರಿಸ್ತೀನಿ ನೋಡಿ. ಭೂಕಂಪ ಆದಾಗ ನೋಡಿ, ಭೂಕಂಪ ಎಲ್ಲಿ ಆಗುತ್ತಲ್ಲ, ಇದು ಹೈಪೋ ಸೆಂಟರ್, ಇದನ್ನೆಲ್ಲ ಬೇಡ ನಿಮ್ಗೆ, ಎಪಿ ಸೆಂಟರ್. ನಿಮ್ಗೆ ಭೂಕಂಪ ಆಗುತ್ತಂದ್ರೆ ಹೆಂಗ್ ಗೊತ್ತಾಗುತ್ತೆ ಇದು ನೋಡಿ. ಭೂಕಂಪ ಆಗೋದನ್ನ ಮಾಪನ ಐತಲ್ಲ, ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಭೂಕಂಪ ಇದೇನಿದು, ದ ಸ್ಪೆಷಲ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಅಂಡ್ ರೆಕಾರ್ಡ್ ಅರ್ಥಕ್ವಿಕ್ ಸಿಸ್ಮಿಕ್ ವೇವ್ಸ್ ಅಂತ. ಅಂದ್ರೆ ಸಿಸ್ಮೋಗ್ರಾಫ್ ಅನ್ನೋದು ಭೂಕಂಪನ ಅಳತೆ ಮಾಡಕ್, ಮಾಪನ ಮಾಡಕ್ ಇರುವಂತ ಒಂದು ಉಪಕರಣ, ಒಂದು ಟೂಲ್ ಅಂತ ಇದು. ಇದೇನಿದು, ಈಗ ನೋಡ್ರಿ, ಸಪೋಸ್ ಬೈಕ್ ಓಡಿಸ್ತಿರ್ತೀರಿ, ಬೈಕ್ ಓಡಿಸಾಗ ಎಕ್ಸಲೇಟರ್ ಜಾಸ್ತಿ ಮಾಡೋ ಸ್ಪೀಡ್ ಹೋಗುತ್ತಾ, ಸ್ಪೀಡ್ ಹೋದಾಗ ಅದು ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ತೋರ್ಸಕ್ ಅದೊಂದು ಓಡೋ ಮೀಟರ್ ಅಂತ ಇರುತ್ತೆ ಗೊತ್ತಾ. ಅದ್ರ ಮುಂದೆ 10 ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ, 20 ಹೊಂಟೈತಿ, 30 ಹೊಂಟೈತಿ, 40 ಹೊಂಟೈತಿ, 80 ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ, 100 ಕಿಲೋಮೀಟರ್ ಸ್ಪೀಡ್ ಹೊಂಟೈತಿ. ಅದಕ್ಕೆ ಓಡೋಮೀಟರ್ ಅಂತ ಕರೀತಾರ. ಅದೇ ತರ ಭೂಕಂಪ ಸ್ವಲ್ಪ ಆಗೈತ್ಯಾ, ಜಾಸ್ತಿ ಆಗೈತ್ಯಾ, ಎಷ್ಟು ಜಾಸ್ತಿ ಆಗೈತಿ, ಕಡಿಮೆ ಆಗೈತ್ಯಾ, ಇದನ್ನ ಕಂಡಿಡಿಯಕ ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಏನಂತ ಕರೀತಾರ? ಸಿಸ್ಮೋಗ್ರಾಫ್. ಇದನ್ನ ನೆನ್ಪಿಡ್ಬೇಕು. ಓಕೆನಾ, ಸಿಸ್ಮೋಗ್ರಾಫ್. ಓಕೆನಾ, ಸಿಸ್ಮೋಗ್ರಾಫ್. ಓಕೆನಾ, ನೆಕ್ಸ್ಟ್ ನೋಡಿ, ಈ ಸಿಸ್ಮೋಗ್ರಾಫ್ ನೀವು ಅಳತೆ ಮಾಡೋದು ನೋಡ್ಬೋದು, ಈ ತರ ಇರುತ್ತೆ ಸಿಸ್ಮೋಗ್ರಾಫ್. ಇದರ ಮೇಲೆ ವೇವ್ಸ್ ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ರಿಕ್ಟರ್ ಸ್ಕೇಲ್ ಅಂತಾನೆ ಇರುತ್ತೆ. ಇಲ್ಲಿ ನೋಡಿ, ಭೂಕಂಪದೊಳಗಡೆ ಒಂದು ಸಿಸ್ಮೋಗ್ರಾಫ್, ಇನ್ನೊಂದು ರಿಕ್ಟರ್ ಸ್ಕೇಲ್. ಸ್ಕೇಲ್ ಏನಂತ ನೋಡ್ತೀರಿ, ಸ್ಕೇಲ್ ಏನು ಎದಕ್ಕೆ ಯೂಸ್ ಮಾಡ್ತೀರಿ ಗೊತ್ತಾ? ಮೆಜರ್ ಮಾಡಕ್. ಏನು, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಲೈನ್ ಹೊಡ್ಯಕ್ಕೆ ಯೂಸ್ ಮಾಡ್ತಿರಲ್ಲ, ಅದೇ ತರ ರಿಕ್ಟರ್ ಸ್ಕೇಲ್ ಅಂತಂದ್ರೆ ಭೂಕಂಪ ಎಷ್ಟು ಆಗೈತೆ, ಭೂಕಂಪ ಇಷ್ಟಾಗೈತೆ, 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 ಹಿಂಗಂತ ಹೇಳಕ್ ಆಗಂಗಿಲ್ಲ. ಅದಕ್ಕ ಭೂಕಂಪ ಜಾಸ್ತಿ ಆಗೈತೆ ಅಥವಾ ಕಡಿಮೆ ಆಗೈತೆ ಅಂತ ತೋರ್ಸಕ್ಕೆ ಒಂದು ರಿಕ್ಟರ್ ಸ್ಕೇಲ್ ಅಂತ ಉಪಕರಣ ಐತಿ. ಇದೇನ್ ಮಾಡುತ್ತಾ, ಕಡಿಮೆ ಆಗೈತೆ ಜಾಸ್ತಿ ಆಗೈತೆ ಅಂತ ಹೇಳ್ತಾ. ನೋಡ್ರಿ ಏನಂತ ಹೇಳ್ಯಾರ, ದ ಸ್ಟ್ಯಾಂಡರ್ಡ್ ಸ್ಕೇಲ್ ಯೂಸ್ ಟು ಮೆಜರ್ ದಿ ಇಂಟೆನ್ಸಿಟಿ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಅರ್ಥಕ್ವೀಕ್. ಅಂದ್ರೆ ಭೂಕಂಪದ ತೀವ್ರತೆ ಅಥವಾ ಪ್ರಮಾಣವನ್ನು ಅಳೆಯಲು ಬಳಸುವ ಮಾಪಕ. ಭೂಕಂಪ ಇಷ್ಟಾಗೈತೆ ಅಥವಾ ಇಷ್ಟಾಗೈತೆ ಅಂತ ಬಳಸಕ್ ಏನ್ ಮಾಡ್ತಾರ, ರಿಕ್ಟರ್ ಸ್ಕೇಲ್ ನ ಯೂಸ್ ಮಾಡ್ತಾರ. ಭೂಕಂಪ ಮಾಪನವನ್ನ ಅಂದ್ರೆ ಸಿಸ್ಮೋಗ್ರಾಫ್. ಭೂಕಂಪದ ತೀವ್ರತೆ ಅಂತ ಹೇಳಿದಾಗ ನೋಡ್ರಿ ಏನು ಬರ್ಬೇಕು, ಭೂಕಂಪದ ತೀವ್ರತೆಯಿಂದ ರಿಕ್ಟರ್ ಸ್ಕೇಲ್. ಭೂಕಂಪದ ಮಾಪನ ಅಂತ ಹೇಳಿದಾಗ ಸಿಸ್ಮೋಗ್ರಾಫ್, ಭೂಕಂಪದ ತೀವ್ರತೆ ಅಂತ ಹೇಳಿದಾಗ ರಿಕ್ಟರ್ ಸ್ಕೇಲ್. ಇಷ್ಟೇ ನೋಡಿ. ಓಕೆನಾ, ಅರ್ಥ ಆಯ್ತಾ? ಇದನ್ನ ಬರೆದಿಟ್ಕೋಬೇಕು. ಓಕೆನಾ, ನಾನು ರಿವೈಸ್ ಮಾಡ್ತಿರ್ತೀನಿ. ಓಕೆನಾ, ಇಲ್ಲಿ ನೋಡಿ, ಇದು ಸಿಸ್ಮೋಗ್ರಾಫ್ ಏನು ಭೂಕಂಪದ ಅಲೆಗಳನ್ನ ಅಳೆಯಲು, ಈ ಮೆಜರ್ ದಿ ರೆಕಾರ್ಡ್, ಅಂದ್ರೆ ಈ ಭೂಕಂಪ ಆಗಿತ್ತಪ್ಪ ಅಂತ ರೆಕಾರ್ಡ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಅರ್ಥಕ್ವಿಕ್ ಫ್ಯಾಕ್ಟ್ಸ್ ಅಂತ. ಇದು ನೋಡಿ, ಗುಜರಾತ್ ಅಲ್ಲಿ ಆಗಿತ್ತು. ಏನು ಅರ್ಥಕ್ವಿಕ್, ಯಾವಾಗ 2001 ಜನವರಿ 26 ಒಳಗಡೆ ಗುಜರಾತ್ ಅಲ್ಲಿ ಆಗಿತ್ತು. ಓಕೆನಾ, ಅದೇ ತರ ಸಿಸ್ಮೋಲಜಿ ಈಸ್ ದಿ ಸೈಂಟಿಫಿಕ್ ಸ್ಟಡಿ ಆಫ್ ಅರ್ಥಕ್ವಿಕ್ಸ್. ಇದೇನ್ ಬೇಡ ನಿಮ್ಗೆ. ಅರ್ಥಕ್ವಿಕ್ ನ ಸ್ಟಡಿ ಮಾಡೋದಕ್ಕೆ ಸಿಸ್ಮೋಲಜಿ ಅಂತ ಕರೀತಾರೆ. ಹೆಂಗ್ ಅರ್ಥಕ್ವಿಕ್ ನ ಮೆಜರ್ ಮಾಡೋಕ್ಕೆ ಸಿಸ್ಮೋಗ್ರಾಫ್ ಅಂತಾರೆ, ಅದೇ ತರ ಅರ್ಥಕ್ವಿಕ್ ನ ಸ್ಟಡಿ ಮಾಡೋಕ್ಕೆ ಸಿಸ್ಮೋಲಜಿ ಅಂತ ಕರೀತಾರೆ. ಓಕೆನಾ, ಅರ್ಥಕ್ವಿಕ್ ಅಂದ್ರೆ ಏನಂತ ಗೊತ್ತಾಯ್ತಾ? ನೆಕ್ಸ್ಟ್ ಫ್ಲಡ್ಗಳು. ಅರ್ಥಕ್ವಿಕ್ ಅಂದ್ರೆ ಏನು, ಭೂಮಿ ಶೇಕ್ ಆಗೋದು. ಶೇಕ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಎಷ್ಟೊಂದು ಬಿಲ್ಡಿಂಗ್ಗಳು ಬೀಳ್ತವೆ, ಪ್ರಾಣಿಗಳ ನಾಶ ಆಗತ್ತೆ. ಓಕೆನಾ, ಅದೇ ತರ ಫ್ಲಡ್ಸ್. ಫ್ಲಡ್ಸ್ ಅಂದ್ರೆ ಏನಪ್ಪಾ? ಫ್ಲಡ್ಸ್ ಅಂತಂದ್ರೆ ಪ್ರವಾಹ ಅಂತ. ಪ್ರವಾಹ ಅಂದ್ರೆ ಏನು? ಈಗ ನೋಡ್ರಿ, ಇಲ್ಲಿಂದ ಮಳೆ ಬೀಳಕತ್ತ, ಎವಾಪರೇಷನ್ ಆಗಿ ಕಂಡೆನ್ಸೇಷನ್ ಆಗಿ ಪ್ರೆಸಿಪಿಟೇಷನ್ ಆಗತ್ತ ಅಂತ ತಿಳ್ಕೊರಿ.
ಓಕೆನಾ. ಘನೀಕರಣ ಬಾಷ್ಪೀಕರಣ ಆಗತೈತಿ ಇವಾಗ. ಓಕೆನಾ. ಇವಾಗ ಮಳೆ ಆಗತೈತಿ, ಮಳಿ ಆಯ್ತು ನೀರ್ ಬಂದು ನಿಂತವ, ಮನೆಯೊಳಗೆ ನೀರ್ ನಿಂತು, ಅದಕ್ಕಿನ್ನ ಮಳೆ ನಿಂದಿರ್ಲಿಲ್ಲ, ಹಂಗೆ ಕಂಟಿನ್ಯೂ ಆಯ್ತು ಮತ್ತಿನ ಜಾಸ್ತಿ ಹಾಕೊಂತ ಹೋಯ್ತು, ಮತ್ತಿನ ನೀರ್ ಎಲ್ಲಿ ತರ ಬಂದು ಮೊಣಕಾಲ್ ತನ ನೀರ್ ಬಂದು, ಮತ್ತಿನ ಮಳಿ ಹೊಡಿತು ಮತ್ತಿಲ್ಲಿ ಸೊಂಟ ತನ ಬಂದು, ಮತ್ತಿನ ಮಳಿ ಹೊಡಿತು ನಾವಿಲ್ಲಿ ಕುದಿಗೆ ತನ ಬಂದು, ಇವಾಗ ಮನಿ ಎಲ್ಲ ಮುಳುಗಿ ಹೋಗ್ಬಿಟ್ಟು ಅದ್ರಾಗ. ಇದೇ ಫ್ಲಡ್. ಮಳಿ ಆಯಿತು, ಎಷ್ಟು ಇತಿಮಿತಿಯಾಗಿ ಕರೆಕ್ಟ್ ಆಗಿ ಮಳಿ ಆಯ್ತು ಅಂತಂದ್ರ ಏನೂ ಆಗೋದಿಲ್ಲ. ಒಂದ್ ವೇಳೆ ಮಳಿ ಜಾಸ್ತಿ ಆಯ್ತಂದ್ರ ಪ್ರವಾಹ ಆಗುತ್ತೆ. ಮಳಿ ಆಗ್ಲೇ ಇಲ್ಲ ಅಂತಂದ್ರೆ ಏನಾಗುತ್ತ, ಬರಗಾಲ ಆಗುತ್ತೆ, ಡ್ರಾಟ್ ಅಂತ ಕರೀತಾರ. ನೋಡ್ರಿ, ಮಳಿ ಜಾಸ್ತಿ ಆದ್ರೂ ಪ್ರಾಬ್ಲಮ್, ಕಡಿಮೆ ಆದ್ರೂ ಪ್ರಾಬ್ಲಮ್. ಮಳಿ ಜಾಸ್ತಿ ಆದ್ರೂ ಪ್ರಾಬ್ಲಮ್, ಕಡಿಮೆ ಆದ್ರೂ ಪ್ರಾಬ್ಲಮ್. ನೋಡ್ರಿ, ಫ್ಲಡ್ಸ್ ಅಂತಂದ್ರೆ ಮಳಿ ಜಾಸ್ತಿ ಆದಾಗ ಫ್ಲಡ್ಸ್ ಆಗ್ತೈತಿ, ಮಳಿ ಕಡಿಮೆ ಆದಾಗ ಏನಾಗ್ತೈತಿ, ಡ್ರಾಟ್ ಆಗ್ತೈತಿ. ನೋಡ್ರಿ, ಇದ್ರೊಳಗೆ ಇನ್ನೊಂದು ಬರ್ತೈತಿ, ಒಂದನೇದ್ದು ಮಳಿ ಫ್ಲಡ್ಸ್, ಇದು ಫ್ಲಡ್ಸ್ ಹೌದಾ. ನೆಕ್ಸ್ಟ್ ಎರಡನೇದ್ದು ಡ್ರಾಟ್, ಅದನ್ನ ಮುಂದೆ ಹೇಳ್ತೀನಿ ನಾನು. ಡ್ರಾಟ್ ಅಂದ್ರ ಮಳಿನೇ ಆಗ್ಲಿಲ್ಲ. ಡ್ರಾಟ್ ಅಂತಂದ್ರೆ ಏನು, ಬರಗಾಲ. ಸಡನ್ ಆಗಿ ಮಳೆ ಆಗ್ಬಿಡ್ತಪ್ಪ, ಸಡನ್ ಆಗಿ ಹುಯ್ ಅಂತ ಮಳೆ ಹೊಡೆದ್ಬಿಡ್ತು. ಹೆಂಗ್ ಹೊಡಿತು ಅಂತಂದ್ರ ಒಮ್ಮಲಿಗೆ ಇವತ್ತು ಬರಗಾಲ ಇದ್ದಂಗ ನೆಲ ಎಲ್ಲ ಒಣಗಿತ್ತು, ಮಧ್ಯಾಹ್ನ ಮಳೆ ಹೊಡಿತು, ರಾತ್ರಿ ತನ ಎಲ್ಲರಿಗೆ ಇಲ್ಲಿ ತನ ನೀರು ಬಂದ್ಬಿಟ್ಟು. ಅದಕ್ಕೆ ಕ್ಲೌಡ್ ಬರ್ಸ್ಟ್ ಅಂತ, ಕನ್ನಡದಲ್ಲಿ ಕ್ಲೌಡ್ ಬರ್ಸ್ಟ್ ಅಂತಾನೆ ಕರೀತಾರೆ. ಕ್ಲೌಡ್ ಬರ್ಸ್ಟ್. ನೋಡಿ, ಕ್ಲೌಡ್ ಅಂತಂದ್ರೆ ಏನು, ಮೇಘ. ಓಕೆನಾ. ಮೇಘ ಅಂದ್ರೆ ಮೋಡ. ಓಕೆನಾ. ಕ್ಲೌಡ್ ಅಂತಂದ್ರೆ ಏನು, ಮೋಡ. ಬರ್ಸ್ಟ್ ಅಂತಂದ್ರೆ ಕ್ಲೌಡ್ ಬರ್ಸ್ಟ್ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುದು. ಓಕೆನಾ. ಕ್ಲೌಡ್ ಬರ್ಸ್ಟ್ ಅಂದ್ರೆ ಆ ತರ ಮಳೆ ಹೊಡೆದೈತಂತ. ಈಗ ನೋಡ್ರಿ, ನಿಮ್ಮಂತ ಮನಿ ಮೇಲೆ ಒಂದು ಸಿಂಟ್ಯಾಕ್ಸ್ ಐತೆ ಅಂತ ತಿಳ್ಕೊರಿ. ಸಿಂಟ್ಯಾಕ್ಸ್ ಇಂದ ಪೈಪ್ ಕೊಡ್ತೀವಿ, ಪೈಪಿಂದ ಮಳಿ ನೀರ್ ಬಿಟ್ಟು ಅಂತ ತಿಳ್ಕೊರಿ, ಏನಾಗುತ್ತಾ, ನೀರು ಹರಿತಿರುತ್ತಾ. ಪೈಪಿಂದ ನೀರ್ ಜಗ್ಗು ಬಿಟ್ಟು ಅಂತ ತಿಳ್ಕೊರಿ, ಜಗ್ಗಿ ನೀರು ಹರಿತೈತಿ, ಅವಾಗ ಪ್ರವಾಹ ಐತಿ. ಪೈಪ್ ನ ತಗೊಂಡು ಒಂದು ಕೊಡ್ಲಿ ತಗೊಂಡು ಹೊಡೆದು ಬಿಟ್ಟಿವಿ ಅಂತ ತಿಳ್ಕೊರಿ, ಏನಾಗ್ಬಿಡ್ತ ಅವಾಗ, ಅಂತ ಅಷ್ಟು ನೀರು ಒಮ್ಮಲಿಗೆ ಹೋಗ್ಬಿಡ್ತೈತಿ. ಅದು ಕ್ಲೌಡ್ ಬರ್ಸ್ಟ್. ಒಮ್ಮಲೆಗ ಇವಾಗ ಮೋಡಗಳಿತ್ತು ಅಂತ ತಿಳ್ಕೊರಿ, ಮೋಡಗಳು ಮೆಲ್ಲಕ ಮಳಿ ಹೊಡಿತು, ಮಳಿ ಜಾಸ್ತಿ ಆಗಿ ಈ ತರ ಫ್ಲಡ್ ಆಯ್ತು. ಮಳಿನೇ ಆಗ್ಲಿಲ್ಲ ಅಂತಂದ್ರೆ ಬರಗಾಲ ಬಂತು. ನೆಕ್ಸ್ಟ್ ಏನಾಯ್ತು, ಡ್ರಾಟ್ ಆಯ್ತು. ಮಳಿ ಒಮ್ಮಲಿಗೆ ಎಷ್ಟು ಹೊಡೆದು ಬಿಡ್ತು ಅಂದ್ರೆ ಎಲ್ಲ ಕೊಚ್ಕೊಂಡು ಹೋಗೋಷ್ಟು ಹೊಡೆದು ಬಿಡ್ತು. ಅದೇ ಕ್ಲೌಡ್ ಬರ್ಸ್ಟ್. ಓಕೆನಾ. ಅರ್ಥ ಆಯ್ತಾ. ಇಲ್ಲಿ ನೋಡಿ, ಫ್ಲಡ್ಗಳ ಬಗ್ಗೆ ನೀ ಡೀಟೇಲ್ ಆಗಿ ಓದೋಣ. A flood occurs when an overflowing amount of water submerges land that is normally dry, usually due to continuous heavy rainfall or dam breaks ಅಂತ. ನೋಡಿ, ಏನಂತ ಹೇಳಿದಾರೆ, ಫ್ಲಡ್ ಯಾವಾಗ ಅಕ್ಯೂರ್ ಆಗುತ್ತಂದ್ರೆ ವೆನ್ ಓವರ್ಫ್ಲೋಯಿಂಗ್ ಅಮೌಂಟ್ ಆಫ್ ವಾಟರ್, ಅಂದ್ರೆ ಅವಶ್ಯಕ್ಕಿಂತ ಅತಿ ಹೆಚ್ಚು ನೀರಿನ ಪ್ರಮಾಣ ಬಂದಲ್ಲಿ ನಿಂತುಕೊಳ್ಳುತ್ತೆ. ಯಾವಾಗ ನಿಂತುಕೊಂಡಾಗ, ಲ್ಯಾಂಡ್ ದಟ್ ಈಸ್ ನಾರ್ಮಲಿ ಡ್ರೈ, ಯೂಶಲಿ ಡ್ಯೂ ಟು ಕಂಟಿನ್ಯೂಸ್ ಹೆವಿ ರೈನ್ಫಾಲ್ ಆರ್ ಡ್ಯಾಮ್ ಬ್ರೇಕ್ಸ್ ಅಂತ. ಅಂದ್ರೆ ಯಾಕೆ ಗೊತ್ತಾ, ಜನರಲಿ ಡ್ರೈ ಇರುವಂತ ನೆಲ, ಅಂದ್ರೆ ನೆಲ ಏನಿರುತ್ತ ಒಣಗಿರುವಂತ ನೆಲ, ಅವಶ್ಯಕ್ಕಿಂತ ಹೆಚ್ಚು ನೀರು ಬಂದಾಗ ಅಲ್ಲಿ ನೀರು ನಿಂತುಕೊಂಡು ಏನಾಗುತ್ತಾ, ಪ್ರವಾಹ ಆಗುತ್ತಾ. ಪ್ರವಾಹ ಯಾಕಾಗುತ್ತಂತಂದ್ರೆ ಹೆವಿ ರೈನ್ಫಾಲ್, ಅತಿ ಹೆಚ್ಚು ಅತಿ ಹೆಚ್ಚು ಮಳೆ, ಮತ್ತೆ ಡ್ಯಾಮ್ಗಳ ಗೇಟ್, ಡ್ಯಾಮ್ ನೋಡಿರ್ತೀರಿ ನೀವು, ಡ್ಯಾಮ್, ಈ ತರ ಡ್ಯಾಮ್ ಇರ್ತಾವ. ಈ ತರ ನದಿ ಐತಂದ್ರ ಈ ನದಿ ಹರ್ಕೊಂಡು ಹೋಗ್ತಿರ್ತಾನ, ಈ ತರ ಡ್ಯಾಮ್ ಇರ್ತಾವ, ಹಿಂಗಿಂದ ನೀರ್ ಹೋಗ್ತಿರ್ತಾವ ನೋಡ್ರಿ, ಈ ತರ ಡ್ಯಾಮ್ ಇರ್ತಾವ. ಈ ಡ್ಯಾಮ್ ಏನಾದ್ರು ಗೇಟ್ ಹಿಂಗ್ ಹೊಡೆದ ಹೋಗ್ಬಿಡ್ತು, ಅವಾಗ ಹಿಂದೆ ನಿಂತಿರ್ತಲ್ಲ ಇಷ್ಟು ನೀರು, ಈ ಡ್ಯಾಮ್ ಇಂದ ಇಷ್ಟು ನೀರು ನಿಂತಲ್ಲ, ಅಷ್ಟು ಒಮ್ಮಲೆ ಅದ್ರೊಳಗ ಹೋಗ್ಬಿಡ್ತಾವ, ಹಿಂಗ್ ಹೋಗ್ಬಿಡ್ತಾವ. ಅದರಿಂದ ಏನಾಗುತ್ತಾ, ಅದು ಮುಂದಿರೋ ಹಳ್ಳಿಗಳು, ಬಗಲಾಗ ಹಳ್ಳಿಗಳು ಇರ್ತಾವು, ಆ ಸಿಟಿಗಳು ಎಲ್ಲ ನದಿ ನೀರೊಳಗಡೆ ಮುಳುಗೋಗ್ಬಿಡುತ್ತಾವ. ನೀವು ಬೇಕಾದ್ರೆ ಒಂದು ಎಕ್ಸಾಂಪಲ್ ಬೇಕಂದ್ರೆ, ಆಲಮಟ್ಟಿ ಡ್ಯಾಮ್ ತುಂಬಿದಾಗ, ಬಾಗಲಕೋಟೆ, ಹಳೆ ಬಾಗಲಕೋಟೆ ಪೂರ್ತಿ ಕೃಷ್ಣಾ ನದಿಯಾಗ ಮುಳುಗೋಗ್ಬಿಟ್ಟಿತ್ತು. ಹಳೆ ಬಾಗಲಕೋಟೆ ಅಂತ ಕರೀತಾರ. ಆಲಮಟ್ಟಿ ಡ್ಯಾಮ್ ಎಲ್ಲಿದೆ, ಕೃಷ್ಣಾ ನದಿಗೆ ಐತಿ. ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮ್ ಐತಿ. ಆ ಆಲಮಟ್ಟಿ ಡ್ಯಾಮ್ ಐತಲ್ಲ, ನೀರು ತುಂಬಿದಾಗ ಬಾಗಲಕೋಟೆ ಪೂರ್ತಿ ಅದೇನಾಗಿತ್ತು, ನದಿ ನೀರೊಳಗಡೆ ಮುಳುಗೋಗ್ಬಿಟ್ಟಿತ್ತು. ಓಕೆನಾ. ಇದೇ ತರ ಸಾಮಾನ್ಯವಾಗಿ ಒಣಗಿರುವಂತ ಭೂಮಿ ಅಧಿಕ ಪ್ರಮಾಣದ ನೀರಿನಿಂದ ಆವೃತವಾದಾಗ ಪ್ರವಾಹ ಉಂಟಾಗುತ್ತದೆ. ಅಂದ್ರೆ ಅವಶ್ಯಕ್ಕಿಂತ ಜಾಸ್ತಿ ನೀರು ಉಂಟಾದಾಗ ಏನಾಗುತ್ತಾ, ಪ್ರವಾಹ ಆಗುತ್ತಾ. ಇದು ಯಾಕಾಗುತ್ತ, ಮಳೆ
ಅಥವಾ ಅಣೆಕಟ್ಟು ಒಡೆಯುವುದರಿಂದ ಸಂಭವಿಸುತ್ತದೆ. ಯಾವ್ದಕ್ಕಾಗುತ್ತಾ? ಮಳೆ ಅಥವಾ ಅಣೆಕಟ್ಟು ಒಡೆಯುವುದರಿಂದ ಆಗುತ್ತಾ. ನಾನು ಏನ್ ಹೇಳಿದ? ಫ್ಲಡ್ಸ್ ಹೇಳಿದೆ. ಫ್ಲಡ್ಸ್ ಅಂದ್ರೆ ಪ್ರವಾಹ. ನೆಕ್ಸ್ಟ್ ಡ್ರಾಟ್ ಹೇಳಿದೆ. ಡ್ರಾಟ್ ಅಂದ್ರೆ ಬರಗಾಲ. ನೆಕ್ಸ್ಟ್ ಕ್ಲೌಡ್ ಬರ್ಸ್ಟ್ ಹೇಳಿದೆ, ಅಂದ್ರೆ ಸಡನ್ ಆಗಿ ಬಂದು ನೀರು, ಮಳೆ ಅತಿ ಹೆಚ್ಚು ನೀರು ಬಿದ್ದಾಗ ಕ್ಲೌಡ್ ಬರ್ಸ್ಟ್ ಆಗಿಬಿಡುತ್ತೆ. ನೋಡಿ, ಕಾಸಸ್ ಆಫ್ ಫ್ಲಡ್ಸ್, ಪ್ರವಾಹದ ಮುಖ್ಯ ಕಾರಣಗಳು. ಯಾಕೆ ಫ್ಲಡ್ ಆಗ್ತಾವು ಅಂತ ಕೇಳ ನೋಡ್ರಿ. ಕಂಟಿನ್ಯೂಸ್ ಅಂಡ್ ಹೆವಿ ರೈನ್ಫಾಲ್, ಅಂದ್ರೆ ನಿರಂತರ ಭಾರಿ ಮಳೆಯಿಂದ ಏನಾಗುತ್ತಾ? ಪ್ರವಾಹ ಆಗ್ತೈತಿ. ನೆಕ್ಸ್ಟ್ ಕ್ಲೌಡ್ ಬರ್ಸ್ಟ್ ಹೇಳಿ ನೋಡಿ. ಕ್ಲೌಡ್ ಬರ್ಸ್ಟ್ ಅಂದ್ರೆ ಸಡನ್ ಆಗಿ ಮಳೆ ಆಗೋದು. ಮೇಘ ಸ್ಫೋಟ ಅಂತ ನೋಡಿ. ಈಗ ಮೇಘ ಅಂತಂದ್ರೆ ಏನು? ಮೇಘ ಅಂತಂದ್ರೆ ಏನು? ಇದು ಬಾದಲ್ ಬರ್ಸ ಅಂತ ಹಾಡೈತಿ, ಕೇಳಿದಿರ ಅನ್ಸುತ್ತೆ. ಇದೇನಿದು? ಮೇಘಗಳು ಅಂತಂದ್ರ ಮೋಡಗಳು ಸ್ಫೋಟ ಆಗೋದಂತ. ಅಂದ್ರ ಸ್ಫೋಟ ಆದಷ್ಟು ನೀರು ಮುಂದಿದ್ದವ್ರು ಏನಂತ ಕಾಣ್ತಿರಲ್ಲ ಅಷ್ಟು ಭಾರಿ ಮಳೆ ಆಗ್ತಿರುತ್ತ, ಅದಕ್ಕೆ ಮೇಘ ಸ್ಫೋಟ ಅಂತ ಕರೀತಾರೆ. ನೆಕ್ಸ್ಟ್ ಯಾವಾಗ ಆಗುತ್ತಾ? ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ನಾವು ಹಿಮಾಲಯದೊಳಗಡೆ ಓದಿದ್ವಿ. ಹಿಮ ನದಿಗಳ ಕರಗುವುದು. ಒಮ್ಮಲೆಗೆ ಬಿಸಿಲು ಜಾಸ್ತಿ ಆಗ್ಬಿಡ್ತು, ಇದು ಬೆಟ್ಟ ಅಂತ ತಿಳ್ಕೊರಿ. ಇಲ್ಲೇನಿರುತ್ತ? ಹಿಮ ಇರ್ತೈತಿ, ಹಿಮದಿಂದ ತುಂಬಿಕೊಂಡಿರುತ್ತ. ಇದು ಕರಿಗೆ ಬಂದ್ಬಿಡ್ತ. ಈ ಕರಿಗೆ ಫಾಸ್ಟ್ ಆಗಿ ಬರೋದಕ್ಕ ಅವಲಾಂಚೆ ಅಂತಾನು ಕರೀತಾರೆ. ಈ ಅವಲಾಂಚೆ ಅಂತಂದ್ರೆ ಗ್ಲೇಷಿಯರ್ ಕರಿಗೆ ಫಾಸ್ಟ್ ಆಗಿ, ಹಿಮ ಫಾಸ್ಟ್ ಆಗಿ ಬರ್ತಿರ್ತ. ಫಿಲ್ಮ್ ಒಳಗೆಲ್ಲ ನೋಡಿರ್ತೀರಿ ನೀವು, ಅತಿ ಹೆಚ್ಚು ಹಿಮ ಐತಲ್ಲ ಹಿಂಗ್ ಬರ್ತಿರ್ತ, ಅದಕ್ಕೆ ಅವಲಾಂಚೆ ಅಂತ ಕರೀತಾರೆ. ಅದ್ರ ಬಗ್ಗೆ ಬೇಡ ಇವಾಗ. ಫಸ್ಟ್ ಏನಂತ ಹೇಳಿರ, ಯಾಕಾಗುತ್ತಾ? ಹಿಮ ನದಿಗಳ ಕರಗುವುದು. ನೆಕ್ಸ್ಟ್ ರಿವರ್ ಬ್ಲಾಕೇಜಸ್ ಅಲ್ಲ, ಡ್ಯಾಮ್ಗಳು ಓವರ್ಫ್ಲೋ ಆಗೋದು. ನದಿಗೆ ತಡೆಗೋಡೆಗಳು ಅಥವಾ ಮುರಿಯುವುದು. ನದಿಗೆ ಅಡ್ಡಾಗಿ ಗೋಡೆ ಕಟ್ಟಿರ್ತಾರ. ಯಾಕೆ ಗೋಡೆ ಕಟ್ಟಿರ್ತಾರ? ಆ ಡ್ಯಾಮ್ ಹಿಂದ ನೀರು ಈ ತರ ಸೇರ್ಕೊಂತು ಅಂತ ಹೇಳ್ಕೊಳ್ಳಿ. ಒಂದ್ ನಿಮಿಷ, ಇಲ್ಲಿ ಡ್ಯಾಮ್ ಐತಿ, ಇಲ್ಲಿಂದ ನದಿ ಬಂತಿಲ್ಲ, ಇಲ್ಲಿ ಡ್ಯಾಮ್ ಕಟ್ಟಿಬಿಟ್ರು, ನದಿ ಹಿಂಗ ಸೇರ್ಕೊಂತಿಲ್ಲ, ಇಲ್ಲೆಲ್ಲ ನೀರು ಈ ತರ ಸೇರ್ಕೊಂಡ್ಬಿಡ್ತು. ಇಷ್ಟು ನೀರು ಸೇರ್ಕೊಂಡಿರುತ್ತೆ, ಇಷ್ಟು ಡ್ಯಾಮಿಗೆ ಇಷ್ಟು ನೀರು ಸೇರ್ಕೊಂಡಿರುತ್ತ. ಯಾವಾಗ ಈ ಡ್ಯಾಮ್ ಸ್ವಲ್ಪ ಬ್ರೇಕ್ ಆಯ್ತು ಅಂತ ತಿಳ್ಕೊರಿ, ಅವಾಗ ಏನಾಗುತ್ತಾ? ಇಲ್ಲಿಂದ ನೀರಾಗಿ ಫಾಸ್ಟ್ ಆಗಿ ಹೋಗಕ್ ಸ್ಟೋಲ್ ಆಗ್ಬಿಡುತ್ತ. ಅವಾಗ ಹೋದಾಗ ಈ ತರ ಇಲ್ಲಿ ಹಳ್ಳಿಗಳೆಲ್ಲ ನೀರಾಗ ಮುಳುಗಿ ಹೋಗ್ಬಿಡ್ತಾವು. ಇದು ಫ್ಲಡ್ಸ್ಗೆ ಆಗುತ್ತೆ. ಓಕೆ, ಫ್ಲಡ್ಸ್ ಆದಾಗ ನಮ್ಮನ್ನ ನಾವು ಬಚಾವ್ ಮಾಡ್ಕೊಳೋದು ಹೆಂಗ? ನೀವು ಹೈಟ್ ಇರುವಂತ ಜಾಗದೊಳಗಡೆ ಹೋಗಿ ಕುತ್ಕೋಬೇಕು. ಮನೆ ಮೇಲ್ಗಡೆ ಆಗ್ತೀವಿ, ಅಥವಾ ಸ್ವಲ್ಪ ಗುಡ್ಡ ಬೆಟ್ಟಗಳು ಇರ್ತಾವಲ್ಲ ಅಲ್ಲಿ ಆಗ್ಲಿ, ಅಲ್ಲಿ ಸ್ವಲ್ಪ ಏನಾಗುತ್ತೆ, ಹೈಟ್ ಜಾಗದಲ್ಲಿ ದೊಡ್ಡ ಕಲ್ಲುಗಳು ಇರ್ತಾವಲ್ಲ, ಅಲ್ಲಿ ತಗ್ಗಿನ ಪ್ರದೇಶದಲ್ಲಿ ಇರಬಾರ್ದು, ಹೈಟ್ ಇರುವಂತ ಜಾಗದು. ಒಂದು ವೇಳೆ ಭೂಕಂಪ ಆಯ್ತಂದ್ರೆ ನೀವೇನ್ ಮಾಡ್ಬೇಕು? ಟೇಬಲ್ ಕೆಳಗಡೆ ಅಥವಾ ಇದಿರ್ತ ಕಾಟ್ ಕೆಳಗಡೆ, ಕಬ್ಬಿಣದ ಕೆಳಗಡೆ ತಲೆಗೆ ಹಿಂಗ್ ಇದು ಮಾಡ್ಕೊಂಡು ಕುಂದಿರ್ಬೇಕು. ಓಕೆನಾ? ನೀವೇನೇ ಪ್ರೊಟೆಕ್ಟ್ ಮಾಡಿದ್ರು, ಯಾವಾಗ ಪ್ರಕೃತಿಗೆ ಅತಿ ಹೆಚ್ಚು ಸಿಟ್ಟು ಬರುತ್ತಾ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಡ್ತಾ, ಅದನ್ನ ನೆನ್ಪಿಡ್ಬೇಕು. ಓಕೆನಾ? ಮುಂದೆ ನೋಡೋಣ. ಫ್ಲಡ್ ಸೇಫ್ಟಿ ಮೆಜರ್ಸ್ ಅಂತ ನೋಡ್ರಿ. ಈಗ ಹೆಂಗೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು? ಮೂವ್ ಟು ಹೈಯರ್ ಗ್ರೌಂಡ್ಸ್ ಅಂದ್ರೆ ಎತ್ತರದ ಪ್ರದೇಶಗಳಿಗೆ ಹೋಗ್ಬೇಕು. ಡ್ರಿಂಕ್ ಬಾಯ್ಲ್ಡ್ ವಾಟರ್ ಅಂದ್ರೆ ಆರಿಸಿದ ನೀರನ್ನು ಕುಡಿಬೇಕು. ಯಾಕಂದ್ರೆ ಇದು ಫ್ಲಡ್ ಎಲ್ಲ ರಾಡಿ ನೀರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾ, ಇದನ್ನೇನಾದ್ರೂ ಕುಡಿದ್ರಂತ ಆರೋಗ್ಯ ತಪ್ಪಿ ಸತ್ತೋಗ್ಬಿಡ್ತೀರಾ. ನೆಕ್ಸ್ಟ್ ಕೀಪ್ ಎಮರ್ಜೆನ್ಸಿ ಫುಡ್ ಅಂಡ್ ಫಸ್ಟ್ ಏಡ್ ಕಿಟ್ಸ್ ಅಂದ್ರೆ ತುರ್ತು ಆಹಾರ, ಊಟ ಮತ್ತು ಪ್ರಥಮ ಚಿಕಿತ್ಸೆ ಕಿಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಊಟ ಸಿಗೋದೇ ಕಷ್ಟ, ಇದ್ರೊಳಗಡೆ ಎಲ್ಲ ಕೊಚ್ಕೊಂಡು ಹೋಗಿಬಿಡುತ್ತಲ್ಲ, ಊಟ ಎಲ್ಲಿ ಮಾಡ್ತೀರಾ? ಒಂದಿಷ್ಟು ದಿನ ಕಾಯ್ಬೇಕು. ಯಾರಾದ್ರೂ ತುರ್ತು ಹೆಲ್ಪ್ಗಳನ್ನ ಮಾಡ್ತಾರೆ, ಆ ಹೆಲ್ಪ್ಗಳನ್ನ ಮಾಡೋ ಸಲುವಾಗಿ ಕಾದಾಗ ಗೌರ್ಮೆಂಟ್ ಇಂದ ಹೆಲ್ಪ್ಗಳು ಬರ್ತಾವೆ. ನೆಕ್ಸ್ಟ್ ನೋಡಿ, ಸೈಕ್ಲೋನ್ಗಳು ಅಂತ ಏನಂತ ಹೇಳ್ತೀನಿ. ಸೈಕ್ಲೋನ್ಗಳು. ಓಕೆ, ಇವಾಗ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಈ ಸೈಕ್ಲೋನ್ಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.